Dim dum da na da dim da na na dim dum da na da dim da na dim dum da na. ನಾವು ಪ್ರತಿ ದಿವಸ ಈ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಭಾವೈಕ್ಯತಾ ರಥಯಾತ್ರೆಯ ಸಂದರ್ಭದಲ್ಲಿ ಒಂದೊಂದು ಫಕೀರೇಶ್ವರನ ಮಠದ ಲೀಲೆಗಳನ್ನು ಹೇಳ್ತಾ ಹೊರಟಿದ್ದೇವೆ. ದಿನ ಬಂದವರಿಗೆ ಗೊತ್ತಾಗುತ್ತಾ ನಿನ್ನೆ ಯಾವ ಲೀಲಾ ಹೇಳಿದ್ರು, ಇವತ್ತು ಯಾವ ಲೀಲಾ. ಈಗ ನಾ ಹೇಳ್ತಕ್ಕ ಇಷ್ಟು ದಿವಸ ಹೇಳಿದ ಲೀಲೆಗಳು, ನಿನ್ನೆ ಹೇಳಿದ ಲೀಲೆ ಮತ್ತು ಇವತ್ತು ಹೇಳುವ ಲೀಲೆ ಈಗ ನೀವು ಹೋಗಿ ಅವ್ರನ್ನ ಕೇಳಬಹುದು. ಹಿಂದೆ ಹೇಳಿದ್ವು ಪುರಾಣದಾಗ ಹೇಳಿದ್ವು. ಇಲ್ಲಿ ನವನಗರ ಅಂತ ಏನೈತಲ್ಲ, ಕ್ಯಾನ್ಸರ್ ಆಸ್ಪತ್ರೆ ಇದು ನವನಗರ. ಆ ನವನಗರದಿಂದ ರಜಿಯಾ ಬೇಗಂ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಮಠಕ್ಕೆ ಬಂದ್ಲು. 2 ವರ್ಷಗಳ ಹಿಂದೆ ಮಠಕ್ಕೆ ಬಂದ್ಲು. ಅವ್ರ ಯಜಮಾನರು ಕಮರ್ಷಿಯಲ್ ಟ್ಯಾಕ್ಸ್ ಮ್ಯಾನೇಜರ್, ಸರ್ಕಾರಿ ನೌಕರದಾರರು. ಅವ್ರು ಏನ್ ಮಾಡ್ತಾರೆ ಅಂತಂದ್ರ, ಶಿರಹಟ್ಟಿ ಮಠಕ್ಕೆ ಬರ್ತಾರೆ. ಗುರುಗಳಲ್ಲೇ ವಿರಾಜಮಾನರಾಗಿರ್ತಾರೆ. ಶಿರಹಟ್ಟಿ ಮಠ ಅಂದ್ರೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ನಡ್ಕೊಳ್ಳುವ ಮಠ, ಒಂದು ಜಾತಿಯವರಿಗೆ ಸಂಬಂಧಪಟ್ಟ ಮಠ ಅಲ್ಲ. ಹಂಗಾಗಿ ಸ್ಯಾಂಡಿಲಾಶ್ರಮದ ಚಂದ್ರಶೇಖರ ಸ್ವಾಮಿಗಳು ಮಾರುತಿ ತಲೆ ಮೇಲೆ ಬಂಗಾರದ ಕಿರೀಟ ಇಡಬೇಕಾದ್ರೆ, ಕಳಸ ಇಡಬೇಕಾದ್ರೆ ಶಿರಹಟ್ಟಿ ಸ್ವಾಮಿಗಳ ಇಟ್ಟರೆ ಎಲ್ಲಾ ಸ್ವಾಮಿಗಳು ಇಟ್ಟಂಗಾಗುತ್ತೆ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದ ಕಾರಣ ಏನಂತಂದ್ರೆ, ಎಲ್ಲ ಜಾತಿಗಳನ್ನ ಸಮಾನವಾಗಿ ಕಾಣುವ ಮಠ ಶಿರಹಟ್ಟಿ ಮಠ ಅಂತ ಹೇಳಿ ಅವರು ಆ ತೀರ್ಮಾನವನ್ನ ಘೋಷಣೆ ಮಾಡಿದ್ರು. ಒಂದು ಮಹಾದ್ವಾರವನ್ನ, ರಥವನ್ನ ಎಲ್ಲದನ್ನೂ ಅವ್ರ ಕಡೆಯಿಂದ ಮಾಡಿಸಿದ್ರು. ಈ ಭೂಮಿ ಒಳಗ ಫಕೀರೇಶ್ವರನ ಒಂದು ಚರಿತ್ರೆಯನ್ನು ಹೇಳಿ ಉಳ್ದಂಗೆ ಕೆಲವು ಮಾತುಗಳನ್ನು ಹೇಳ್ತೇನೆ. ಆ ಹೆಣ್ಮಗಳು ಮದುವೆಯಾಗಿ 15 ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ. ಎಲ್ಲಾ ಕಡೆಗೆ ಡಾಕ್ಟರ್ಗಳಿಗೆ ತೋರಿಸಿದ್ಲು. ಈ ಹುಬ್ಬಳ್ಳಿ ಒಳಗೆ ಎಷ್ಟು ಮಂದಿ ಡಾಕ್ಟರ್ ಅದ್ರ ಎಲ್ಲರಿಗೆ ತೋರಿಸಿದ್ರೆ ಎಲ್ಲರೂ ಒಂದೇ ತೀರ್ಮಾನ ಹೇಳಿದ್ರು, ನಿನಗೆ ಮಕ್ಕಳಾಗಂಗಿಲ್ಲ, ನಿನಗೆ ಮಕ್ಕಳಾಗಂಗಿಲ್ಲ ಅಂತ ಒಂದು ಮಾತನ್ನ ಹೇಳಿದಾಗ, ಗಂಡ್ಮಕ್ಳು ಸುಮ್ಮನೆ ಆಗ್ಬಹುದು, ಆದ್ರೆ ಹೆಣ್ಮಕ್ಳು ಅಷ್ಟು ಸರಳ ಬಿಡು ಮಂದಿ ಅಲ್ಲ. ಅವರು ಎಲ್ಲಿ ಹೋದ್ರ ಆಕೈತಿ, ಎಲ್ಲಿ ನಡ್ಕೊಂಡ್ರ ಆಕೈತಿ, ಯಾವ ದೇವ್ರ ಪೂಜೆ ಮಾಡಿದ್ರೆ ಆಕೈತಿ, ಅದನ್ನ ಆಗಬೇಕನ್ನೋರು. ಎಷ್ಟು ವ್ರತಗಳನ್ನ ಮಾಡ್ತಾರ, ಎಷ್ಟು ಉಪವಾಸಗಳನ್ನ ಮಾಡ್ತಾರ. ಪರಮಾತ್ಮ ಒಬ್ಬನ ಬಲ್ಲ. ಗಂಡಸರಿಗೆ ಆ ನೋವು ಗೊತ್ತಿರಂಗಿಲ್ಲ, ಹೊರಗೆ ತಿರುಗ್ತೀರಿ ಹಂಗ ನೀವು. ಎಷ್ಟು ದೇವರುಗಳಿಗೆ ಹರಕೆ ಹೊರೋದು. ತಾನು ಯಾವ ಧರ್ಮದಾಗರ ಹುಟ್ಲಿ, ಆದ್ರೆ ಅದು ಯಾವ ದೇವರು ಧರ್ಮದರ ದೇವರಾಗಿರ್ಲಿ, ಅಲ್ಲಿ ಹೋಗಿ ನಡ್ಕೊಳ್ಬೇಕು. ಜಂಗಮರ ಮಣಿತನದ ಗೌರಮ್ಮ ಶಿವಯ್ಯ ಮೂಲ ಫಕೀರೇಶ್ವರನ ತಂದೆ ತಾಯಿಗಳು. ಅವರು ಹೋಗಿ ಮುಸ್ಲಿಮರ ದರ್ಗಾದಲ್ಲಿ ಇರುವ ಖಾಜಾ ಅಮೀನುದ್ದೀನ್ರ ಆಶೀರ್ವಾದ ಪಡ್ಕೊಂಡು ಮಕ್ಕಳನ್ನ ಪಡ್ಕೊಂಡ್ರು. ಅವಾಗ ಹುಟ್ಟಿದ ಮಗುವೇ ಶಿರಹಟ್ಟಿ ಫಕೀರೇಶ್ವರ. ಮುಸ್ಲಿಂ ಗುರುವಿನ ಆಶೀರ್ವಾದದಿಂದ ಹುಟ್ಟಿದ್ದು ಫಕೀರೇಶ್ವರ. ಅವತ್ತಿನಿಂದ ಇವತ್ತಿನ ತನಕ ಎಷ್ಟು ಮುಸ್ಲಿಮರು ಬರ್ತಾರಂದ್ರೆ, ರಾಜ್ಯದೊಳಗೆ ಯಾವ ಮಠಕ್ಕೂ ಅಷ್ಟು ಮುಸ್ಲಿಮರು ಹೋಗೋದಿಲ್ಲ. ಅಷ್ಟು ಜನ ಮುಸ್ಲಿಮರು ಬರ್ತಾರ, ಹಿಂದೂಗಳು ಬರ್ತಾರೆ, ಲಿಂಗಾಯತರು ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲಾ ಜಾತಿಯವರು ಬರ್ತಾರೆ. ಎಲ್ಲಾ ಜಾತಿಯವರು ಶಿರಹಟ್ಟಿ ಮಠಕ್ಕೆ ನಡ್ಕೊಂಡ್ರೆ ಏನ್ ಆಗೋದಿಲ್ಲ ಅಂತ ಐತೆ, ಅದು ಆಗುತ್ತ ಅನ್ನೋದು ಒಂದು ನಂಬಿಕೆ ಐತಲ್ಲ. ಈಕೆ ರಜಿಯಾ ಬೇಗಂ ನವನಗರದ ಹೆಣ್ಮಗಳು ತನ್ನ ಗಂಡ ಹೇಳ್ತಾಳ, ನೋಡ್ರಿ ಶಿರಹಟ್ಟಿ ಮಠಕ್ಕೆ ಹೋದ್ರ ಮಕ್ಕಳು ಅಕ್ಕವ, ಎಲ್ಲ ಆಕೈತೆ ಅಂತಾರ. ಈ ಡಾಕ್ಟರ್ನ ಕೈ ಬಿಟ್ಬಿಡುನು, 15 ವರ್ಷ ಆತ್, ನನಗಂತೂ ಸಾಕಾಗೈತಿ, ಹೋಗಿ ಅಜ್ಜನ ಆಶೀರ್ವಾದ ತೆಗೆದುಕೊಂಡು ಬರುನು ಅಂತಂದ್ರೆ, ಆಯ್ತು ನಡಿ ನೀನ್ ಇಚ್ಛಾ ಅಂತೇಳಿ ಪಾಪ ಯಜಮಾನ, ಆತನ ಹೆಸರು ಗೊತ್ತಿಲ್ಲ ನನಗ, ಬಟ್ ಅವ್ರ ನಂಬರ್ ಕೊಟ್ಟು ಹೋಗ್ಯಾರ. ನನ್ನ ಕಡೆ ಮೊಬೈಲ್ ನಂಬರ್ ಐತಿ, ಇಲ್ಲಿ ನವನಗರದಾಗ ಮನಿ ಮಾಡ್ಕೊಂಡದಾರ. ಇಬ್ರು ಶಿರಹಟ್ಟಿ ಮಠಕ್ಕೆ ಬಂದ್ರು. ಅಜ್ಜವ್ರು ಕುಂತಿದ್ರು ಉಚಿತ ಆಸನದ ಮೇಲೆ. ಈಗ ಇವ್ರ ಪೀಠಕ್ಕಾಗಿ 40 ವರ್ಷ ಆಯ್ತು. ಇದು 37 ವರ್ಷದ ಹಿಂದೆ ನಡೆದ ಘಟನೆ. ಆ ಹೆಣ್ಮಗಳು ಗಂಡನ ಕರ್ಕೊಂಡು ಬಂದು ನಮಸ್ಕಾರ ಮಾಡಿದ ಕೂಡ್ಲೆ, ಯಪ್ಪ ಮಕ್ಕಳಾಗಿಲ್ರಿ, ನಂಗೆ ಮಕ್ಕಳಾಗಿಲ್ಲ. ಊರಾಗ ಹೋಗಿ ಯಾರ್ಯಾರ ಮನಾಗ ತುಪ್ಪ ಏಟೇಟ್ ಸಿಗ್ತೈತಿ ಇಸ್ಕೊಂಬ, ಆಮೇಲೆ ಹೇಳ್ತೀನಿ ನಿನಗೆ. ಮಠದಾಗಿಂದ ಒಂದು ಡಬ್ಬಿ ಕೊಟ್ರು, ಖಾಲಿ ಡಬ್ಬಿನ. ಡಬ್ಬಿ 20 ಲೀಟರ್ ಹಿಡಿಯುವಟ್ಟು ಡಬ್ಬಿ, ಅದು ತುಪ್ಪದ ಡಬ್ಬಿ. ಅದು ಅಡಿಗೆ ಮಾಡೋ ಹೆಣ್ಮಕ್ಳು ತಿಳುವಳಿಕಿಲ್ಲ, ದಬಕ್ನ ಒಂದು ದೊಡ್ಡ ಡಬ್ಬಿ ತೊಗೊಂಬಂತ. ಅದು ಒಂದು ಡಬ್ಬಿ ತೊಗೊಂಬಂದ್ರೆ ಒಂದು ಸಣ್ಣದೊಂದು ಇಟ್ಟು ತೊಗೊಂಬರ್ಬೇಕಿಲ್ಲ.
ಶಿರಹಟ್ಟಿ ಒಳಗೆ ಹೋಗಿ ಯಾರ್ಯಾರ ಮನಾಗ ತುಪ್ಪ ಕೊಡ್ತಾರ ತಗೊಂಡು ಬಾ ಅಂತಂದು ಕೂಡ್ಲೇನೆ ಮಕ್ಕಳಾಗಿಲ್ಲ ಅಂತ ನಾ ಬಂದೀನಿ, ತುಪ್ಪಕ್ಕೆ ಕಳಿಸಿದ್ರಲ್ಲ ಇವ್ರು ಅಂತೇಳಿ ಹಾಕಿ ಅಜ್ಜಾರು ಹೇಳ್ಯಾರ ತುಪ್ಪ ಕೊಡ್ರಿ, ಅಜ್ಜಾರು ಹೇಳ್ಯಾರ ತುಪ್ಪ ಕೊಡ್ರಿ ಇದ್ರೂ ಇರ್ಬೇಕು ಬಿಡು ಅಂತೇಳಿ ಯಾರ್ಯಾರ ಮನಾಗಿ ಏಟೇಟ್ ತುಪ್ಪ ಐತಿ ಓಟು ಹಾಕಿದ್ವು. ಕನಿಷ್ಠ 10 ಲೀಟರ್ ತುಪ್ಪ ತಂದು ಇವ್ರ ಮುಂದೆ ಇಟ್ರು. ಇವ್ರ ಮುಂದೆ ಇಟ್ಟಂತ ಸಂದರ್ಭದೊಳಗೆ ಇದನ್ನ ಓಟು ಕುಡಿ ನಿಂಗೆ ಮಕ್ಕಳು ಬೇಕಂದ್ರ ಅಂದ್ರು. 10 ಲೀಟರ್ ತುಪ್ಪ ಯಾರ ಕುಡಿತಾರ? ಇದು ಓಟು ತುಪ್ಪ ನೀ ಕುಡಿ, ನಿನಗೆ ಮಕ್ಕಳು ಬೇಕೋದಲ್ಲ, ಇದೆಲ್ಲ ತುಪ್ಪ ನೀ ಕುಡಿ. ಅಜ್ಜಾರಿ ಡಬ್ಬ್ಯಾಗ ಹಣಿಕೆರ ಹಾಕ್ರಿ ಅಂದ್ಲಾಕಿ. ಇದು ಆಕೆ ಹೇಳಿದ್ದ, ಇದು ನಾ ಹೇಳಿದ್ದಲ್ಲ. ಅಜ್ಜಾರ ಡಬ್ಬ್ಯಾಗ ಹಣಿಕೆರ ಹಾಕ್ರಿ, ಊರ್ ಮಂದಿ ಉಣ್ಣುವಟ್ಟು ತುಪ್ಪ ತೊಗೊಂಬಂದಿನಿ, ನೀವು ಒಬ್ಬಕ್ಕೆ ಕುಡಿ ಅಂದ್ರೆ ಹೆಂಗ್ ಕುಡಿಲಿ? ಬೇಕಂದ್ರೆ ಕುಡಿ, ಇಲ್ಲ ಅಂದ್ರೆ ನಡಿ ಅಂದ್ರಿ ಇವ್ರು. ಮಕ್ಕಳು ಬೇಕಂದ್ರೆ ಕುಡಿ, ಇಲ್ಲ ಅಂದ್ರೆ ನಡಿ. ಗಂಡಂದ ಆಗಿದ್ದಾಗ್ಲಿ ಹೊಡಿ ಅಂದವ. ಅದೇನು ಕುಡಿ ಅಂದಾರ ಅವ್ರು, ಈಗ ಕುಡಿ ಅಂದಿಲ್ಲ. ಈಟೀಟ 6 ತಿಂಗಳಾಗ್ಲಿ ಒಟ್ಟೊಟ್ಟೆ ಕುಡ್ಕೊಂತ ಕುಂದ್ರು ಅಂದವ. ಮಕ್ಕಳು ಬೇಕಂತ ಮಠಕ್ಕೆ ಬಂದಿ ಅಂದ್ಮೇಲೆ ಅವ್ರು ತುಪ್ಪ ಕುಡಿ ಅಂದಾರ, ನೀನು ಓಣ್ಯಾಗ ಹೋಗಿ ಒಂದು ಈಟ್ ತರಕ್ ನಿನ್ಗೇನಾಗಿತ್ತು? ಊರೆಲ್ಲ ಅಡ್ಡಾಡಿ ಡಬ್ಬಿ ತುಂಬಿಸ್ಕೊಂಡ್ ಬಂದಿ ಹೊಡಿ ಅಂದವ. ಆ ಮಗ ಏನು ಕುಡಿಯವಲ್ಲ ಬಿಡವಲ್ಲವ? ಅಂದವ. ವಿಚಿತ್ರ ಅಂದ್ರೆ ಆ ಹೆಣ್ಮಗಳು ಒಂದು ದೀಟೆ ಬಾಯಾಗ ಹಾಕೊಂಡು ಅಜ್ಜನ್ ಲೀಲಾ ಇಡೀ ಡಬ್ಬಿ ಒಳಗೆ ಎಷ್ಟು ತುಪ್ಪಿತ್ತು ಅಷ್ಟು ತುಪ್ಪ ಕುಡಿದ್ಲು. ಅಷ್ಟು ತುಪ್ಪ ಕುಡಿದ ಮೇಲೆ ಅಜ್ಜವ್ರು ಹೇಳಿದ್ರು, 5 ಅಮಾವಾಸ್ಯೆ ಮಠಕ್ಕೆ ಬಾ, 5 ಅಮಾವಾಸ್ಯೆ ಗದ್ದಿಗೆ ನಡ್ಕೋ, ನೀನು ಕರ್ತೃ ಗದ್ದಿಗೆ ನಡ್ಕೋ, ಫಕೀರೇಶ್ವರನ ಗದ್ದಿಗೆ. ಆಯ್ತು ಅಂತ ಹೇಳಿ ಆಕಿ 4 ಅಮಾವಾಸ್ಯೆಗೆ ಬಂದ್ಲು. ಇವ್ರು ಮೊದಲೇ ಹೇಳಿದ್ರು 4 ಅಮಾವಾಸ್ಯೆಗೆ ಬಾ, 5ನೇ ಅಮಾವಾಸ್ಯೆಗೆ ಮತ್ತೆ ನಂಗೆ ಭೇಟಿಯಾಗ. 5 ಅಮಾವಾಸ್ಯೆಗೆ ಬಂದು ಭೇಟಿಯಾದಂತ ಸಂದರ್ಭದೊಳಗ ಒಂದು ಕಾಯಿನ ಆಕಿನ ಉಡಿಯೊಳಗಿಟ್ಟು ಇದನ್ನು ಒಯ್ದು ಗದ್ದಿಗೆ ಒಡಸು. ಆಯ್ತು ಅಂತೇಳಿ ಆಕೆ ಏನ್ ಮಾಡಿದ್ಲು ಅಂತಂದ್ರೆ, ಅಲ್ಲೇ ಪಲಂಗದ ಮೇಲೆ ಇರುವುದು ಒಂದು ಕಾಯಿಯನ್ನು ಉಡಿಯೊಳಗಿಟ್ರೆ ಹೋಗಿ ಗದ್ದಿಗೆ ಒಡಿಸಿದ್ಲು. ಅದರ ಕೊಬ್ಬರಿ ಇರಲಿಲ್ಲ, ಅದ್ರಾಗ ತೆಂಗಿನ ಸಸಿ ಬೆಳೆದು ಸುಳ್ಳಿ ಸುತ್ಕೊಂಡಿತ್ತು. ಹಿಂಗೆ ಸುಳ್ಳಿ ಸುತ್ಕೊಂಡು ಹಿಂಗೆ ನಾಗರಾವ್ ಎದ್ದಂಗಾಗಿತ್ತು. ಅದ್ರಾಗ ಸಸಿ ಹೊರಗೆ ಹುಡ್ತಾವ, ಒಳಗೆ ಹುಡ್ತಾವ. ನಿಮ್ಮನೆಗೂ ತೆಂಗಿನಕಾಯಿ ಇಟ್ಟರೆ ಹೊರಮುಖವಾಗಿ ಹುಟ್ಟಿ ಎದ್ದು ನಿಂತಿರ್ತಾವ. ಜಗಲಿ ಮೇಲೆ ಇಟ್ಟಿರ್ತೀರಿ, ಎಷ್ಟೋ ಮಂದಿ ನೋಡಿವ್ ನಾವು. ಯಾರ ಸ್ವಾಮಿಗಳು ಬಂದ್ರೆ ಕೊಟ್ರಾತು, ಯಾವ್ದಾರ ಗುಡಿಯಾಗ ಹಚ್ಚಿದ್ರಾತು ಅಂತ ಇಟ್ಟಿರ್ತಿರ್ಲಿ. ಆ ಇಡೀ ಕಾಯಿ ತುಂಬ ಸಸಿ ಬೆಳೆದು ಬಿಟ್ಟಿತ್ತು. ಹಿಂಗೆ ಒಡೆದು ಕೂಡಲೇ ಬಿಚ್ಚಿ ಗಿಡನ ಎದ್ದು ನಿಂತಂಗಾತು. ಆಕಿಗೆ ವಿಚಿತ್ರ ಅನಿಸೋಯ್ತು. ಒಡೆದು ಕೂಡಲೇ ಕೊಬ್ಬರಿ ನೀರು ಬರೋದು ಬಿಟ್ಟು ಗಿಡ ಬಂತಲ್ಲ ಇದ್ರಾಗ ಅಂತ ಹೇಳಿ, ನೋಡ್ರಿ ಹೆಂಗಾತಂತೇಳಿ ಗಂಡ ಹೇಳ್ತಾಳ. ಅವಾಗ ಏನೈತೆ ಏನಂತೇಳಿ ಹೋಗಿ ಅಜ್ಜಾರ ಮುಂದೆ ಹೋಯ್ದು ಹಿಡಿದ್ರ, ಇದ್ರಾಗ ಸಸಿ ಆಗೈತಿ, ನಿನ್ನ ಹೊಟ್ಟೆಗೆ ಶಿಶು ಆಕೈತಿ, ಹೋಗು, ಅದರ ಸೂಚನೆ ಅದು ಹಳ್ಳಿ ಬಿಟ್ಟೈತಿ, ಆಗ್ಲಿ ಎದ್ದು ಬಿಟ್ಟೈತಿ, ಹೋಗು. ಮುಂದೆ ಮತ್ತೆ 5 ತಿಂಗಳಿಗೆ ಮನೆಗೆ ಬಂದ್ಲು ನವನಗರಕ್ಕ. 2 ತಿಂಗಳ ನಂತರದಲ್ಲಿ ಆಕೆಗೆ ಮುಟ್ಟು ನಿಂದಿರ್ತದ. ನನಗೆ ಹಿಂಗ ಆಗೈತ್ರಿ ಅಂತಂದಾಗ ಅಜ್ಜನ ಆಶೀರ್ವಾದ ಆಗಿರ್ಬೇಕು ನಿನಗೆ. 3 ತಿಂಗಳಿಗೆ ಹೋಗಿ ಇಲ್ಲೇ ಯಾವುದೋ ಡಾಕ್ಟರ್ ಹೆಸರು ಹೇಳಿಲ್ಲ ಹೆಣ್ಮಗಳು, ನಂಗೆ ನೆನಪು ಹಾರೈತಿ. ಆಕೆಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರಲ್ಲ, ಅಲ್ಲಿ ಹೋಗಿ ನೋಡ್ರಿ ನನಗೆ ಹಿಂಗಾಗೈತಿ ಅಂದಾಗ 1 ಸಾರಿ ಹೇಳಿದ್ರೆ ತಿಳಿಯಂಗಿಲ್ಲ ನಿನಗ, ಮಕ್ಕಳಾಗಂಗಿಲ್ಲ ಅಂತೇಳಿ ನಿಂತೈತೆ ಅಂತ ಬಂದಿಯಲ್ಲ. ಮುಟ್ಟು ನಿಂತಿರ್ಬೇಕು, ವಯಸ್ಸಾದ ಮೇಲೆ ಮುಟ್ಟು ನಿಲ್ತಾವ. ಹಂಗ ಆ ನಿಂತಿದ್ದೆಲ್ಲ ಮಕ್ಕಳಾಗೋ ಸಲುವಾಗಿ ಅಂತಲ್ಲ, ನಡಿ ಆ ಕಡೆ ಅಂತೇಳಿ ಜಬರಿಸಿದ್ರು. ಇಲ್ರಿ ನಂಗೆ ವಾಂತಿ ಆಗಕತ್ತೈತಿ, ನನಗೆ ಹಂಗೆ ಆಗಕತ್ತೈತಿ ಎಲ್ಲ ಹೇಳಿದ್ರ ಡಾಕ್ಟರ್ ಜಬರಿಸಿದ್ರು. ಆಕಿ ಡಾಕ್ಟರ್ನ ಜಬರಿಸಿದ್ಲು. 1 ಸಾರಿ ಸ್ಕ್ಯಾನ್ ಮಾಡ್ಬೇಕು ನೀವು. ನಾವೇನು ಪುಗ್ಸೆಟ್ಟಿ ಬಂದಿಲ್ಲ, ಇಲ್ಲಿ ಕಾಯಂ ನಿಮ್ಮ ಹತ್ರ 15 ವರ್ಷದಿಂದ ಬಂದಿವಿ, ಸ್ಕ್ಯಾನ್ ಮಾಡ್ಬೇಕು. ಅಜ್ಜರ ಆಶೀರ್ವಾದ ಮಾಡ್ಯಾರ ನಮಗೆ. ಅವ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ರಿಪೋರ್ಟ್ ಕೊಟ್ಟ ತಗೊಂಡು ಹೋಗಿದ್ದೀನಿ, ಯಾವ ಡಾಕ್ಟ್ರಿಗೆ ತೋರಿಸು, ಏನು ಎಲ್ಲೋ ನಡಿ. ವಿಚಿತ್ರ ಅಂದ್ರೆ 8 ತಿಂಗಳಾತು. 3ನೇ ಸರಿ ಡಾಕ್ಟರ್ ಕಡೆಗೆ ಹೋದ್ಲಾಕಿ. ಒಮ್ಮೆ ಹೋದ್ಲು, ಸ್ಕ್ಯಾನ್ ಮಾಡಿ ಕೊಟ್ಟ. 2 ಸಾರಿ ಹೋದ್ರು, ಜಬರಿಸಿದ. 3ನೇ ಸಾರಿ ಕಪಾಳ ಕುಡಿಯಕ್ಕೆ ಹೋಗಿದ್ನಂತ. ಒಮ್ಮೆ ಹೇಳಿದ್ರೆ ತಿಳಿಯಂಗಿಲ್ಲ ನೀನು. ಹೊಟ್ಟೆ ಮುಂದಕ್ಕೆ ಬಂದೈತಿ. ಡಾಕ್ಟರ್ ನೋಡಿದ್ರೆ ಹೊಟ್ಟೆಯಾಗ ಏನೂ ಇಲ್ಲ ಅಂತ. ಹೊಟ್ಟೆ ಮುಂದಕ್ಕೆ ಬಂದದ. 8 ತಿಂಗಳು ಗರ್ಭಿಣಿ ಕಣ್ಣಂಗೆ ಕಾಣ್ತಾಳ. ಡಾಕ್ಟರ್ ನೋಡಿದ್ರೆ ಏನೂ ಇಲ್ಲ ಅಂತಾನ. ಮುಂದಾಕಿ ಮಠಕ್ಕೆ ಬಂದಿದ್ದಿಲ್ಲ. 8ನೇ ತಿಂಗಳಿಗೆ ಅವತ್ತಿನ ತನಕ ಕೂಸು ಹೊಳ್ಳಿದ್ದಿಲ್ಲ ಆಕಿ.
ಹೊಟ್ಟೆಗಿನ ಕೂಸು ಹೊಳ್ಳಾಡಿದ್ದಿಲ್ಲ. ಬಹಳ ವಿಚಿತ್ರ ಅಂದ್ರೆ ಮುಂದೆ ಮತ್ತೆ ಮಠಕ್ಕೆ ಬಂದು ಅಜ್ಜವ್ರ ನನಗೆ ಹಿಂಗಿಂಗೆಲ್ಲ ಆಗೈತಿ, ಇಷ್ಟು ಹೊಟ್ಟಿನೂ ಮುಂದಕ್ಕೆ ಬಂದೈತಿ, ಡಾಕ್ಟರ್ ನೋಡಿದ್ರು ಹೊಟ್ಟೆ ಕೂಸ ಇಲ್ಲ ಅಂತಾನ. ಆಕಿಗೆ ಏನು ತಿಳಿಲಾರ್ದಂಗಾಗಿ ಮಠದಾಗ ಬಂದು ಬೇಡಿಕೊಳ್ಳುವಾಗ ಆಶೀರ್ವಾದ ಕೊಟ್ಟ ಮೇಲೆ ಭಾಳ ಮಂದಿ ಮಠಕ್ಕೆ ಬರೋದು ಬಿಟ್ಟು ಬಿಡ್ತಾರ. ನೀವು ಹೊರಳಿ ಆಶೀರ್ವಾದ ತಗೊಂಡ ಮೇಲೆ ಫಲ ಸಿಕ್ಕ ಮೇಲೆ ಮಠಕ್ಕೆ ಬರ್ತೀಯಿಲ್ಲ ನೋಡುನಂತೇಳಿ ಅಲ್ಲಿ ತನಕ ಕೂಸನ್ನು ನಾವು ಮಿಸಿಗಿಸಿ ಕೊಟ್ಟಿದ್ದಿಲ್ಲ. ಇವತ್ತು ಅಜ್ಜನ ಫೋಟೋ ಮನಾಗಿಟ್ಟು ಪೂಜೆ ಮಾಡು, ನಿನ್ನ ಕೂಸು ಮಿಸಗತೈತಿ ಅಂತ ಒಂದು ಮಾತನ್ನು ಹೇಳಿದರು. 8 ತಿಂಗಳದ ಹೆಣ್ಮಗಳು ಕರ್ತೃ ಫಕೀರೇಶ್ವರನ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಿ ಮನೆಯೊಳಗಿಟ್ಟು ಮಂಗಳಾರತಿಯನ್ನು ಮಾಡಿ, ಮುಸ್ಲಿಂ ಹೆಣ್ಮಗಳಾಗಿದ್ರು ಕೂಡ ಹಿಂದೂ ಧರ್ಮದ ಪ್ರಕಾರ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ, ಆ ಮಂಗಳಾರತಿ ತಳಗಿಡದ್ರೊಳಗೆ ಕೂಸು ಹೊಳ್ಳಾಡಕೈತಿ ಅಂತ ಹೊಟ್ಟೆಯಾಗ. ಮತ್ತೆ ಮರುದಿವ್ಸ ಹೋದ್ಲಾಕಿ ಡಾಕ್ಟ್ರಿಗೆ ತಲೆ ಕೆಟ್ಟೋಗಿತ್ತು. ಆಕೆ ಬಂದು ಕೂಡಲೇ ಹೊಟ್ಟೆ ರೂಮ್ ಅಂತಿತ್ತಂತ ಡಾಕ್ಟ್ರಿಗೆ. ಆಕೆ ಭಾಳ ಚಂದ ಹೇಳ್ತಾಳೆ ಅದನ್ನು. ನಾನು ನೋಡಿದ ಕೂಡಲೇ ಡಾಕ್ಟ್ರ್ ವೀರಭದ್ರದಂಗೆ ಹಾಕಿದ್ದೇನೆ ರೀ ಅಜ್ಜಾರ. ಮತ್ತೆ ಬಂದ್ಯಾ ನಿನ್ನ ಪೀಡ ಅನ್ನಂತವ. ಈ ಸಾರಿ ನೀ ಪರೀಕ್ಷೆ ಮಾಡ್ಬೇಕು ಮತ್ತು ಸ್ಕ್ಯಾನ್ ಮಾಡಬೇಕು. ಎತ್ಕೊಂಡೋಗ್ಲೇ ಅದನ್ನಂತವ. ತೊಗೊಂಡೋಗಿ ಮಾಡ್ಕೊಂಬೋರಿ ಅನ್ನಂತ. ಸಿಟ್ಟು ಬಂದು ಆಶ್ಚರ್ಯ ಅಂತಂದ್ರೆ 8ನೇ ತಿಂಗಳಿಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿಸಿದ್ರೆ 8 ತಿಂಗಳದ ಕೂಸೈತಿ ನಿನ್ನ ಗರ್ಭದೊಳಗೆ, ಏನಿದು ಆಶ್ಚರ್ಯ ಅಂತ ಹೇಳಿ ಡಾಕ್ಟರ್ ಆಕಿನ ಹೊಟ್ಟೆ ಮುಟ್ಟಿ ಕೈ ಮುಗಿದಂತೆ. ಶಿರಹಟ್ಟಿ ಫಕೀರೇಶ್ವರ ಮಠದಲ್ಲಿ ಇಲ್ಲ ಹಿಂಗೂ ಇರ್ತೈತೆ ಅಂತ ಹೇಳಿ ಡಾಕ್ಟರ್ ಗಾಬರಿ ಆದರು. ಅಜ್ಜವ್ರ ಮುಂದೆ ನನ್ನ ಮಗ ಗಂಡು ಹುಟ್ಟಿತು. ಇವತ್ತು ಆ ಗಂಡ ಮಗ ಎಲ್ಲದಾನ ಅಂತ ನಾ ಕೇಳಿದೆ. ಹರಿಹರದೊಳಗೆ ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ದಾಗ ನನ್ನ ಮಗ ಅಂತೇಳಿ ಅನ್ನೋ ಮಾತಂತೆ. ಹಿಂಗ ಯಾರು ಏನೇನು ಬಯಸ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಅಜ್ಜ ಆಶೀರ್ವಾದ ಮಾಡಿದ್ದರು. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ